ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಸು ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಮನೆಯಲ್ಲೇ ಕಣ್ಣು ಉಬ್ಬುಗಳನ್ನು ಮಂದವಾಗಿ ಬೆಳೆಸುವುದು ಹೇಗೆ ಅಂತ ಇವತ್ತು ಸ್ವಲ್ಪ ಮನೆ ಮದ್ದುಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಮೊದಲನೇದಾಗಿ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಮುಂಚಿತವಾಗಿ ನಮ್ಮ ವಿಡಿಯೋವನ್ನು ನೋಡ್ಬೋದು. ಬನ್ನಿ ಈಗ ವಿಡಿಯೋಲ್ಗೆ ಎಂಟರ್ ಆಗೋಣ. ಫ್ರೆಂಡ್ಸ್, ಹೆಣ್ಣು ಮಕ್ಕಳಿಗೆ ಕಣ್ಣು ಹುಬ್ಬು ಮೀನ್ಸ್ ಐಬ್ರೋ ಮಂದವಾಗಿದ್ದರೆ ನೋಡಲಿಕ್ಕೆ ಸುಂದರವಾಗಿ ಕಾಣಿಸುತ್ತಾರೆ. ಆದರೆ ತೆಳುವಾಗಿದ್ದರೆ ನೋಡಲಿಕ್ಕೆ ಅಷ್ಟು ಚೆಂದ ಕಾಣಿಸುವುದಿಲ್ಲ. ನೋಡಿ, ಇಲ್ಲಿದೆ ಕೆಲವೊಂದು ಮನೆಮದ್ದುಗಳು. ಮೊದಲನೆಯದಾಗಿ ಕ್ಯಾಸ್ಟರ್ ಎಣ್ಣೆ ಅಂದರೆ ಕ್ಯಾಸ್ಟರ್ ಆಯಿಲ್. ನೀವು ಇದನ್ನು ಪ್ರತಿದಿನ ರಾತ್ರಿ ನಿದ್ರೆಗೆ ಮೊದಲು ಕ್ಯಾಸ್ಟರ್ ಎಣ್ಣೆಯನ್ನು ಬ್ರೂಗಳ ಮೇಲೆ ಅಂದರೆ ಐಬ್ರೋಗಳ ಮೇಲೆ ಹಾಕಿ ನಿಧಾನವಾಗಿ ಮಸಾಜ್ ಮಾಡಿ. ಇದು ಜಡ ಬೆಳವಣಿಗೆಗೆ ಸಹಾಯಕ ಮಾಡುತ್ತದೆ. ಎರಡನೇ ಮನೆಮದ್ದು ಬಂದು ಕೆಂಪು ಬವಾಟೆ ಎಣ್ಣೆ ಅಂದರೆ ಕೋಕೋನಟ್ ಆಯಿಲ್. ಕ್ಯಾಸ್ಟರ್ ಆಯಿಲ್ ಹೇಗೆ ಬಳಸುತ್ತೀರೋ ಇದನ್ನು ಸಹ ಅದೇ ರೀತಿ ಬಳಸಬಹುದು. ಇದರಲ್ಲಿ ಕಡಿಮೆ ಅಲರ್ಜಿ ಇರುವುದರಿಂದ ಕೈ ಸೇರಿಸಲು ಸುಲಭ. ಮೂರನೇ ಮನೆಮದ್ದು ಬಂದು ಅರಿಶಿನ ಮತ್ತು ಹಾಲು, ಟರ್ಮರಿಕ್ ಆ್ಯಂಡ್ ಮಿಲ್ಕ್. ಅರಿಶಿಣದಲ್ಲಿ ಆಂಟಿಸೆಪ್ಟಿಕ್ ಗುಣಗಳಿವೆ. ಹಾಲು ತ್ವಚೆಯನ್ನು ಪೋಷಿಸುತ್ತದೆ. ಇದನ್ನು ಎರಡನ್ನೂ ಮಿಶ್ರಣವನ್ನು ದಿನಕ್ಕೆ ಒಮ್ಮೆ ಉಪಯೋಗಿಸಿ. ನಾಲ್ಕನೇ ಮನೆಮದ್ದು ಬಂದು ಅಲೋವೆರಾ ಜೆಲ್. ತ್ವಚೆಗೆ ತಂಪನ್ನು ನೀಡುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಸಹಾಯಕ ಮಾಡುತ್ತದೆ. ನೈಸರ್ಗಿಕ ಜೆಲ್ ಬಳಸಿ. ಅಂದರೆ ನಿಮ್ಮ ಮನೆ ಹತ್ತಿರ ಫ್ರೆಶ್ ಪ್ಲ್ಯಾಂಟ್ ಇದ್ದರೆ ಅದರಲ್ಲಿ ನೀವು ತೆಗೆದುಕೊಂಡು ಫ್ರೆಶ್ ಆಗಿ ನೀವು ಬಳಸಬಹುದು. ಏಕೆಂದರೆ ಫ್ರೆಶ್ ಆಗಿ ಬಳಸುವುದರಿಂದ ನಿಮಗೆ ಬೇಗನೆ ರಿಸಲ್ಟ್ ಅನ್ನೋದು ಸಿಗುತ್ತದೆ. ಐದನೇ ಮನೆಮದ್ದು ಬಂದು ಅಂಬೆಳಗಡೆ ಬೀಜದ ಎಣ್ಣೆ ಅಂದರೆ ಫೆನಿಗ್ರೀಕ್ ಸೀಡ್ ಪೇಸ್ಟ್ ಆರ್ ಆಯಿಲ್. ಪೇಸ್ಟನ್ನು ಬಳಸಬಹುದು, ಇಲ್ಲ ಇದರ ಆಯಿಲನ್ನು ಸಹ ನಾವು ಬಳಸಬಹುದು. ಇದು ಹೇಗೆ ಬಳಸುವುದೆಂದರೆ ರಾತ್ರಿ ಬ್ರೂಗಳಿಗೆ ಹಚ್ಚಿ ಬೆಳಗ್ಗೆ ತೊಳೆಯಿರಿ. ಕೂದಲಿಗೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ 5 ಮನೆಮದ್ದುಗಳನ್ನು ಇದರಲ್ಲಿ ಯಾವುದಾದ್ರೂ ಒಂದು ನೀವು ಉಪಯೋಗಿಸಿ ದಿನನಿತ್ಯ ಉಪಯೋಗಿಸುವುದರಿಂದ ನಿಮಗೆ ಅತಿ ಬೇಗನೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇಲ್ಲಿ ನಾನು ಕೆಲವೊಂದು ಉಪಯುಕ್ತವಾದ ಸಲಹೆಗಳನ್ನು ಕೊಡುತ್ತೇನೆ. ಮೊದಲನೆಯದಾಗಿ, ದಿನವೂ ಶುದ್ಧ ನೀರಿನಿಂದ ಮುಖವನ್ನು ತೊಳೆಯಿರಿ. ಎರಡನೆಯದಾಗಿ, ಬ್ರೂಗಳನ್ನು ಹೆಚ್ಚು ಟ್ರಿಮ್ ಮಾಡಬೇಡಿ ಅಥವಾ ತಂದುಕೊಳ್ಳಬೇಡಿ. ಮೂರನೆಯದು, ಉತ್ತಮ ಆಹಾರ ಅಂದರೆ ಪ್ರೋಟೀನ್, ವಿಟಮಿನ್ ಇ ಸೇವಿಸಿ. ನಾಲ್ಕನೆಯದು, ಸ್ಟ್ರೆಸ್ಸನ್ನು ನಿಯಂತ್ರಿಸಿ. ಅಂದರೆ ಹೆಚ್ಚು ನಾವು ಸ್ಟ್ರೆಸ್ಸನ್ನು ತೆಗೆದುಕೊಳ್ಳಬಾರದು. ಇದು ಕೂದಲಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಫ್ರೆಂಡ್ಸ್, ನೋಡಿದ್ರಲ್ಲ, ನಾವು ಮನೆಯಲ್ಲೇ ಮನೆಮದ್ದುಗಳನ್ನು ಬಳಸಿ ಹೇಗೆ ನಮ್ಮ ಐಬ್ರೋಸನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ಅಂತ ಮಾಹಿತಿ ತಿಳಿಸಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಹ ನೀವು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.